ರಾಜ್ಯ ಸರ್ಕಾರ ದಲಿತರ ನಿರ್ಲಕ್ಷ್ಯ ಮಾಡುತ್ತಿರುವುದು ಹಾಗೂ ಉದ್ಯೋಗ ಭರ್ತಿ ಮಾಡಿಕೊಳ್ಳದ ಹಿನ್ನೆಲೆಯಲ್ಲಿ ಜುಲೈ 3ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಸಮಾವೇಶ ಆಯೋಜಿಸಲಾಗಿದೆ. ಬೆಳಗಾವಿಯಿಂದ 5,000 ಜನರು ಭಾಗಿಯಾಗಲಿದ್ದಾರೆ ಎಂದು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಜಿಲ್ಲಾ ಸಮಿತಿ ರಾಜ್ಯ ಖಜಾಂಚಿ ಸಿದ್ದಪ್ಪ ಕಾಂಬಳೆ ಹೇಳಿದರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಸರ್ಕಾರ ದಲಿತರಿಗೆ ಮೀಸಲಿಟ್ಟ ಎಸ್ಟಿಪಿ, ಟಿಎಸ್ಪಿ ಅನುದಾನವನ್ನು ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿ ಅನ್ಯಾಯ ಮಾಡಿದೆ. ದಲಿತರ ಮತಗಳು ಕಾಂಗ್ರೆಸ್ಗೆ ಬೇಕು, ಆದರೆ ಏಳಿಗೆ ಸಹಿಸುವುದಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ್ ಕಾರ್ಯಕ್ರಮ 2ನೇ ತಾರೀಕು ನೈಟ್ ಇಲ್ಲ 2ನೇ ತಾರೀಕು ನೈಟ್ 3ನೇ ತಾರೀಕು ಕಾರ್ಯಕ್ರಮ ಐತಿ. ಆಮೇಲೆ ಎಲ್ಲ ತಾಲೂಕಾ ವೈಸ್ ಎಲ್ಲರಿಗೂ ಗಾಡಿಗಳು ಆಗ್ತಾವೆ, ಗಾಡಿ ತೊಗೊಂಡು ನಡ್ರಿ ಅಲ್ಲಿಂದ. ಆಮೇಲೆ ಬಸ್ಲೆ ಹೋಗ್ರಿ. ಆಮೇಲೆ ರೈಲ್ವೇಲೆ ಬರೋರು ರೈಲ್ವೇಲೆ ಬರ್ರಿ ಅಂತ ಹೇಳ್ಕೇಶ್ ಹೇಳಿದೆವು. ಒಂದು 5,000 ಜನ ನಾವು ಇಲ್ಲಿಂದ ತೊಗೊಂಡು ಹೋಗೋವಂಥ ತಾಕತ್ತು ನಾವು ಮಾಡಿದೆವು. ಒಂದು ಇಲ್ಲದ್ರೆ ಒಂದು 30-40 ಸಾವಿರ ಜನ ಸೇರೋಂಗೆ ಐತಿ. ಎಲ್ಲ ಜಿಲ್ಲೆ ಒಳಗೆ ನಮ್ಮ ಸಂಘಟನೆ ಅದಾವೆ, ಎಲ್ಲ ಜಿಲ್ಲೆ ಒಳಗೆ. ನಾಗಣ್ಣ ಬಡಿಗೇರ್ ಮಾತನಾಡಿ, ಭೂಮಿ, ವಸತಿ, ಉದ್ಯೋಗ, ರೋಜ್ಗಾರ್ ಯೋಜನೆ ಜಾರಿಗೊಳಿಸಬೇಕೆಂದು ಜುಲೈ 3ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಏಕ್ ಗವಾಕ್ಷಿ ನೀತಿಗಾಗಿ ಹಕ್ಕೊತ್ತಾಯ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸಬೇಕೆಂದು ಮನವಿ ಮಾಡಿದರು. ಬಂಧುಗಳೇ, ಇವತ್ತಿನ ಪತ್ರಿಕಾಗೋಷ್ಠಿಯ ಆಗಮಿಸಿದಂಥ ಸನ್ಮಾನ್ಯ ಶ್ರೀ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಹಾಗೂ ಮಾಧ್ಯಮದ ಮಿತ್ರರಿಗೂ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಏನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರವಾದ ಮಾವಳ್ಳಿ ಶಂಕರ್ ಅವರ ನೇತೃತ್ವದ ಸಂಘಟನೆ ದಿನಾಂಕ 3 ಜುಲೈ 2026ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ದಲಿತ ಜನಾಂಗದ ಸಮಾವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ರಾಜ್ಯಾದ್ಯಂತ 45,000 ಜನ ಸೇರುವ ನಿರೀಕ್ಷೆ ಇದ್ದು, ಪ್ರತಿ ರಾಜ್ಯದ ಪಂಚಾಯಿತಿಯಿಂದ ಗ್ರಾಮ ಪಂಚಾಯಿತಿಗಳು 6,000 ಗ್ರಾಮ ಪಂಚಾಯಿತಿಗಳಿವೆ. 6,000 ಗ್ರಾಮ ಪಂಚಾಯಿತಿಯಿಂದ 10 ಜನ ಅಂತಂದರೆ 60,000 ಜನ ಆಗ್ತದೆ. ಆದರೂ ಸಹಿತ ನಾವು ಒಂದು 50,000 ಲಿಮಿಟ್ ಇಟ್ಕೊಂಡು ಇವತ್ತಿನ ದಿನ ಈ ಒಂದು ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ದಿನಾಂಕ 3ರಿಂದ ಅನಿರ್ದಿಷ್ಟ ಚಳವಳಿ ಇದ್ದು, ಏನು ರಾಜ್ಯದಲ್ಲಿ ದಲಿತರಿಗೆ ಭೂಮಿ ಮತ್ತು ವಸತಿ ಬ್ಯಾಕ್ಲಾಗ್ ಹುದ್ದೆ ಮತ್ತು ವಿಶೇಷ ಘಟಕ ಯೋಜನೆಯಲ್ಲಿ ಅನ್ಯಾಯ ನಡೆದಿದ್ದು, ಏನು ವಿಶೇಷ ಘಟಕ SCP, TSP ಅನುದಾನವನ್ನು ಗ್ಯಾರಂಟಿಗೆ ಬಳಸಿದ್ದು ಮತ್ತು SCP, TSP ಅನುದಾನ 200 ಕೋಟಿಯನ್ನು KSRTC ನೌಕರರಿಗೆ ಪಗಾರ ಕೊಟ್ಟಿರ್ತಾರೆ. ಅದನ್ನು ಸಹಿತ ನಾವು ವಾಪಸ್ಸು ಪಡಿಬೇಕಂತ ಈ ಒಂದು ಹೋರಾಟದಲ್ಲಿ ಬೇಡಿಕೆಯನ್ನು ಇಟ್ಟಿದ್ದೇವೆ. ಏನು ರಾಜ್ಯದಲ್ಲಿ ಸುಮಾರು 4-5 ವರ್ಷಗಳಿಂದ ಏನು ವಸತಿ ಬಡವರಿಗೆ ವಸತಿ ಇಲ್ಲ ಮತ್ತು ಇವತ್ತಿನ ಸರ್ಕಾರ ಭೂ ಮಾಲೀಕರಿಗೆ ಮತ್ತು ಕಂಪನಿಗಳಿಗೆ ಭೂಮಿ ಕೊಡ್ತಾ ಇದೆ, ಆದರೆ ಬಡವರಿಗೆ ಭೂ ರೈತರಿಗೆ ಭೂಮಿ ಕೊಡ್ತಾ ಇಲ್ಲ. ಅದನ್ನು ಸಹಿತ ಖಂಡಿಸಿ ನಾವು ರಾಜ್ಯದಾದ್ಯಂತ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದು, ದಿನಾಂಕ 3/7/2026ರಂದು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಅನಿರ್ದಿಷ್ಟ ಚಳವಳಿಯನ್ನು ಮಾಡುವುದರ ಮುಖಾಂತರ ಸರ್ಕಾರಕ್ಕೆ ನಮ್ಮ ಬೇಡಿಕೆಗೆ ಒತ್ತಾಯಿಸುತ್ತಿದ್ದೇವೆ. ನನ್ನ ಹೆಸರು ನಾಗಣ್ಣ ಬಡಿಗೇರ್, ರಾಜ್ಯ ಸಮಿತಿ ಸದಸ್ಯರು, ಬೆಂಗಳೂರು. ಸಂಜು ಕಂಬಾಗಿ ಮಾತನಾಡಿ, ಬಗ್ರೂಮ್ ಸಾಗುವಳಿದಾರರಿಗೆ, ಬಡವರಿಗೆ, ದಲಿತರಿಗೆ ಹಂಚಿಕೆ ಮಾಡಬೇಕಿರುವ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ. ಬ್ಯಾಕ್ಲಾಗ್ ಹುದ್ದೆಗಳನ್ನು ನೇಮಕ ಮಾಡಲು ಹಿಂದೇಟು ಹಾಕುತ್ತಿದ್ದಾರೆ. ದಲಿತರಿಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಬೆಂಗಳೂರಿನ ಸಮಾವೇಶದಲ್ಲಿ ಒತ್ತಾಯಿಸಲಾಗುವುದು ಎಂದರು. ಫ್ರೀಡಂ ಪಾರ್ಕ್ನಲ್ಲಿ ಭೂಮಿ, ವಸತಿ, ಬ್ಯಾಕ್ಲಾಗ್, ಉದ್ಯೋಗ ನೇಮಕಾತಿ, ಯೋಜನೆ, ಏಕಗವಾಕ್ಷಿ ನೀತಿಗೆ ಹಕ್ಕೊತ್ತಾಯಕ್ಕಾಗಿ ಒಂದು ಸಮಾವೇಶನ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಬೆಳಗಾವಿ ವಿಭಾಗದಿಂದ ನಾವು 5,000 ಜನರನ್ನ ಒಂದು ಸೇರಿಸುವಂಥ ಒಂದು ವ್ಯವಸ್ಥೆ ಕೂಡ ಆಗಿದೆ. ಹಾಗಾಗಿ ಪ್ರತಿ ತಾಲೂಕಿನಿಂದ 100 ಜನರನ್ನ ಕರ್ತರಬೇಕು ಅನ್ನುವಂಥ ಒಂದು ನಿರ್ಣಯ ಕೂಡ ಆಗಿದೆ. ಹಾಗಾಗಿ ಈ ಬೆಳಗಾವಿ ವಿಭಾಗದಿಂದ ನಾವು 5,000 ಜನ ಈ ಒಂದು ಜನಾಗ್ರಹ ಸಮಾವೇಶಕ್ಕೆ ಸೇರ್ತಾ ಇದ್ದೇವೆ. ಈ ಉದ್ದೇಶ ಏನಪ್ಪ ಅಂತಂದ್ರೆ, ಈ ಆಳುವಂಥ ಸರ್ಕಾರಗಳು, ಕಾಂಗ್ರೆಸ್ ಸರ್ಕಾರಗಳು
7C ರದ್ದಾಗೋಸ್ಕರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಹೋರಾಟ ಮಾಡಿ 7D ರದ್ದು ಮಾಡಿದೀವಿ. ಹಾಗೆ 7C ಅಂತಂದ್ರೆ ಏನ್ ಹೇಳಿದಪ್ಪ ಅಂದ್ರೆ 7C ಕಾನೂನು ಈ ನೆರೆ ಹಾವಳಿ ಆದಾಗ, ಪ್ರಕೃತಿ ವಿಕೋಪವಾದಾಗ ಈ SCPTS ಹಣಗಳನ್ನ ಅವಶ್ಯಕತೆಯಾದಾಗ ಮಾತ್ರ ಅದನ್ನ ಬಳಸಬೇಕಂತ ಕಾನೂನು ಇದೇ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ಆದ್ರೂ ಸಹ ಅದನ್ನ ಕಾನೂನು ಉಲ್ಲಂಘನೆ ಮೀರಿ ಇವತ್ತೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ SCPTS ಹಣವನ್ನ KSRTC ಡ್ರೈವರ್ ಮತ್ತು ಕಂಡಕ್ಟರ್ ಒಂದು 200 ಕೋಟಿ ರೂಪಾಯಿಗಳನ್ನ ಅದನ್ನ ಬರೆಸಿದ್ದಾರೆ. ಅದನ್ನ ಏನು ಭರಿಸಿದಂತ ಇಲಾಖೆ, ಆರ್ಥಿಕ ಇಲಾಖೆ ಅದನ್ನ ರೀಫಂಡ್ ಮಾಡಬೇಕು ಮತ್ತು ಯಾರು ಅದನ್ನ ಅದಕ್ಕೆ ಬಳಕೆ ಮಾಡಿದಾರೆ ಅವ್ರ ಮೇಲೆ ಕೇಸನ್ನ ದಾಖಲೆ ಮಾಡಬೇಕು, ಅವ್ರನ್ನ ಅಮಾನತುಗೊಳಿಸಬೇಕು ಅನ್ನೋ ಒಂದು ಹೋರಾಟ ಇದೆ. ಮತ್ತು ಭೂಹೀನರಿಗೆ ಭೂಮಿ ಕೊಡಬೇಕನ್ನುವಂಥದ್ದಾಗಿರ್ಬೋದು. ಇದೇ ಪಿಟಿಷನ್ ಆಕ್ಟ್ ನಲ್ಲಿ ಏನ ಭೂಮಿಯನ್ನ ಕಳೆದುಕೊಂಡಿದ್ದಾರೆ ಅಂತವ್ರಿಗೆ ಮತ್ತೆ ಮರಳಿ ಭೂಮಿಯನ್ನು ಕೊಡುವಂತ ಒಂದು ವ್ಯವಸ್ಥೆ ಆಗಿದೆ. ಪಿಟಿಷನ್ ಕಾಯ್ದೆಯಲ್ಲಿ ಭೂಮಿಗಳನ್ನು ಕೊಟ್ಟಂತ ಸರ್ಕಾರಗಳು ಏನ್ ಮಾಡ್ತಾ ಇದ್ದಾರೆ, ಭೂ ಒಡೆತನ ಯೋಜನೆ ಮತ್ತು ಅವರ ಭೂ ಮಾಲೀಕರು ಆ ಭೂಮಿಯನ್ನು ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಮರಳಿ ಮತ್ತೆ ಆ ಫಲಾನುಭವಿಗಳಿಗೆ ಆ ಭೂಮಿ ಕೊಡುವಂತ ಕೆಲಸ ಕೂಡ ನಾವು ಈ ಹಕ್ಕೋತ್ತಾಯ ಮಾಡ್ತಾ ಇದ್ದೇವೆ. ಹಾಗೆ ಬಗರ್ಹುಕುಂ ಸಾಗುವಳಿದಾರರಿಗೆ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಜಮೀನಿದೆ. ಆ ಜಮೀನುಗಳನ್ನ ದಲಿತರಿಗೆ, ದೀನದಲಿತರಿಗೆ, ಬಡವರಿಗೆ ಹಂಚಬೇಕಾದಂತ ಸರ್ಕಾರ ಇವತ್ತೇನ್ ಮಾಡ್ತಾ ಇದೆ ಅಂದ್ರೆ ಈ ಆಡಳಿತಶಾಹಿ ಇವ್ರೇನ ಅವ್ರಿಗೆ ₹1 ₹2 ಭೂಮಿಯನ್ನು ಹಂಚಿಕೆ ಮಾಡ್ತಾ ಇದೆ. ಹಾಗಾಗಿ ನಾವು ಸರ್ಕಾರವನ್ನ ಕಿಡಿಹಿಡುವಂತ ಕೆಲಸ ಈ ಒಂದು ನಿಟ್ಟಿನಲ್ಲಿ ಮಾಡಬೇಕಾಗತ್ತ. ಹಾಗಾಗಿ ಸುಮಾರು 19 ಬೇಡಿಕೆಗಳನ್ನು ನಾವು ಸರ್ಕಾರ ಮುಂದಿಟ್ಟು ಈ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ಪರಿಶಿಷ್ಟರ ಮೇಲಿನ ದೌರ್ಜನ್ಯ ಪ್ರಕರಣಗಳ ಕಾನೂನು ಕ್ರಮ ಕೈಗೊಳ್ಳಲು ರಚಿಸಿರುವ DCRE 33 ಸ್ಟೇಷನ್ಗಳನ್ನ ಈ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಹೋರಾಟದ ಫಲವಾಗಿ 33 ಠಾಣೆಗಳನ್ನು ಮಾಡಿದ್ದಾರೆ. ಆದ್ರೆ ಆ ಠಾಣೆಗಳಲ್ಲಿ ಇಲ್ಲಿವರೆಗೆ ಯಾವುದೇ ರೀತಿ ಸಿಬ್ಬಂದಿಗಳನ್ನು ಸರ್ಕಾರ ಕೊಟ್ಟಿಲ್ಲ. ಈ DCRP ಅಂತಂದ್ರೆ ಏನಪ್ಪ ಅಂದ್ರೆ ಪ್ರತ್ಯೇಕವಾಗಿ ಏನು ನಾವು ಅಟ್ರಾಸಿಟಿ ಕೇಸ್ಗಳನ್ನು ಮಾಡ್ತೀವಿ, ದೌರ್ಜನ್ಯ ಕೇಸ್ಗಳನ್ನು ಮಾಡ್ತೀವಿ. ಈ ಆ ದೌರ್ಜನ್ಯ ಕೇಸ್ಗಳಿಗೆ ಒಂದು ನ್ಯಾಯಶೀಲ DCRPಗಳನ್ನು ತೆಗೆದಿದ್ದಾರೆ. 33 ರಾಜ್ಯದಲ್ಲಿ 33 ಠಾಣೆಗಳನ್ನು ತೆಗೆದಿದ್ದಾರೆ. ಆದ್ರೆ ಇಲ್ಲಿವರೆಗೆ ಅಲ್ಲಿ ಸಿಬ್ಬಂದಿಗಳನ್ನ ಮಾಡಿಲ್ಲ. ಆ ಸಿಬ್ಬಂದಿಗಳನ್ನ ವ್ಯವಸ್ಥಿತವಾಗಿ ಅಲ್ಲಿ ನಿಯೋಜನೆ ಮಾಡಬೇಕು ಮತ್ತು ದಲಿತರಿಗೆ ನ್ಯಾಯ ಒದಗಿಸಿಕೊಡಬೇಕು ಅಂತ ಕೆಲಸ ನಾವಲ್ಲಿ ಮಾಡ್ತೀವಿ. ಹಾಗಾಗಿ ಕೇಂದ್ರ ಸರ್ಕಾರ ಮಹಿಳಾ ಮೀಸಲಾತಿಯನ್ನು ಜಾರಿಗೊಳಿಸುವ ಸಲುವಾಗಿ ಸಾಮಾಜಿಕ ನ್ಯಾಯವನ್ನು ಪಾಲಿಸಬೇಕು. ಈ ಕೇಂದ್ರ ಸರ್ಕಾರ ಹೇಳತೈತಿ ನಾವು ಮಹಿಳೆಯರಿಗೆ ಒಂದು ಮೀಸಲಾತಿಯನ್ನು ಕೊಡ್ತೀವಿ ಅಂತ ಎಷ್ಟು ಹೇಳ್ತಾರ ಅವರು 22%. ಎಲ್ಲಿ 22 ಕೊಟ್ಟಿದ್ದಾರೆ ಪರ್ಸೆಂಟೇಜ್ ಮೀಸಲಾತಿ ಇರಲಿಲ್ಲ. ಹಾಗಾಗಿ ಸುಳ್ಳು ಭರವಸೆ ಹೇಳುವಂತ ಕೇಂದ್ರ ಸರ್ಕಾರದ ವಿರುದ್ಧ ಕೂಡ ನಾವು ಅಲ್ಲಿ ಹಕ್ಕೋತ್ತಾಯಗಳು ಆಗ್ತಾವ. ಹಾಗಾಗಿ ನಾವು ಏನು ಮಾಧ್ಯಮದ ಮಿತ್ರರಿದ್ರಿ ಈ ಒಂದು ದಲಿತ ಜನಾಗ್ರಹ ಸಮಾವೇಶದ ಇದನ್ನ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನ ಅಡ್ವರ್ಟೈಸ್ಮೆಂಟ್ ಅಂದ್ರೆ ಜಾಹೀರಾತು ಬಳಸಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಂಡು ಮಾತು ಮುಗಿಸ್ತೇವೆ. ಸಂಜು ಕಂಬಾಜಿ, ಬೆಳಗಾವಿ ವಿಭಾಗೀಯ ಸಂಚಾಲಕರು. ವಿನೋದ್ ಕೋಲ್ಕರ್, KMM ನ್ಯೂಸ್, ಬೆಳಗಾವಿ. Amarcon कलेक्शन में आओ, नई वैरायटी यहाँ पाओ, सबके लिए कपड़े हैं खास, Amarcon में खुशियाँ हैं पास, Amarcon। अमरकॉन कलेक्शन, खड़े बाजार, बेलगाम।